ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊರಳೂರು ಗ್ರಾಮದ ಬಳಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡುವಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಳಂಬ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆಗ್ರಹಿಸಿ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 2 ವರ್ಷಗಳ ಹಿಂದೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಲು ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿತ್ತು. ಆದರೆ 2 ವರ್ಷಗಳಿಂದ ಕಾಮಗಾರಿಯನ್ನ ಪ್ರಾರಂಭ ಮಾಡಿಲ್ಲ. ಇದರ ಪರಿಣಾಮವಾಗಿ ಪ್ರತಿ 10 ನಿಮಿಷಕ್ಕೊಮ್ಮೆ ಇಲ್ಲಿ ರೈಲ್ವೆ ಗೇಟ್ ಅನ್ನ ಹಾಕಲಾಗುತ್ತದೆ. ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತು ವಾಹನ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ತುಕೊಂಡು ತ್ವರಿತವಾಗಿ ರೈಲ್ವೆ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಬೇಕು. ಸಾವಿರಾರು ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಮನವಿಯನ್ನ ಸಹ ಸಲ್ಲಿಸಿದ್ರು. ನೋಡ್ತಾ ಇದ್ದೀರಾ, ಇವತ್ತು ಹೊಸಕೋಟೆಯಿಂದ ನೀವು ಇಲ್ಲಿಗೆ ಒಂದು 10 ನಿಮಿಷದಲ್ಲಿ ಬಂದ್ರೆ ಈ ಗೇಟ್ ಇಂದ ಈ ಕಡೆ ಹಿಂಗ್ ಪಾಸ್ ಆಗ್ಬೇಕಾದ್ರೆ 1 ಅವರ್ ಬೇಕು. ಇದು ಸುಮಾರು ವರ್ಷಗಳಿಂದ ಇದೇ ರೀತಿ ತೊಂದರೆನ ಅನುಭವಿಸ್ತಾ ಇದ್ದಾರೆ. ಸುಮಾರು ಒಂದು 170-180 ಟ್ರೈನ್ಗಳು ಪ್ರತಿನಿತ್ಯ ಓಡಾಡುತ್ತೆ. 10 ನಿಮಿಷಕ್ಕೆ ಒಂದೊಂದ್ಸಲ ಗೇಟ್ ಹಾಕ್ತಾರೆ. 10 ನಿಮಿಷ ಗೇಟ್ ಹಾಕೋದಕ್ಕೆ 1 ಅವರ್ ನಾವು ಕಾಯ್ಬೇಕಾಗುತ್ತೆ ಪಾಸ್ ಆಗೋದಕ್ಕೆ. ಇದಕ್ಕೋಸ್ಕರವಾಗಿ ನಮ್ಮ ಕೇಂದ್ರ ಸರ್ಕಾರ ಫ್ಲೈ ಓವರ್ ಮಾಡೋದಕ್ಕೆ ಒಂದು 100 ಕೋಟಿ ಸ್ಯಾಂಕ್ಷನ್ ಮಾಡಿದೆ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಮತ್ತೆ ರಸ್ತೆ ಪ್ರಾಧಿಕಾರಗಳು, ಸಣ್ಣ ನೀರಾವರಿ ಇಲಾಖೆಗಳು ಎಲ್ಲಾನು ಒಂದು ಸೇರಿಸಿದವು. ಅದನ್ನ 2 ವರ್ಷಗಳಿಂದ ನಮ್ಮ ಸಂಸದರಾದಂತಹ ಬಚ್ಚೇಗೌಡರು ಮತ್ತೆ ಶಾಸಕರಾದ ಶರತ್ ಬಚ್ಚೇಗೌಡರು ಇಬ್ರು ಪೂಜೆನೂ ಮಾಡಿದ್ದಾರೆ, ಶಂಕುಸ್ಥಾಪನೆ. 2 ವರ್ಷ ಆದ್ರೆ ಇದುವರೆಗೂ ಕಾಮಗಾರಿ ಆರಂಭ ಆಗ್ಲಿಲ್ಲ. ಪ್ರತಿನಿತ್ಯ ನಮ್ಗೆ ಇಲ್ಲಾಗುವಂತಹ ಟ್ರಾಫಿಕ್ ಜಾಮ್ ನಿಂದ ಆಗುವಂತಹ ತೊಂದರೆಗಳನ್ನ ಕೇಳೋರು ಯಾರು ಇಲ್ಲ. ಇಲ್ಲಿ ಅಷ್ಟೊಂದು ಸಮಸ್ಯೆಗಳಾಗ್ತಿದೆ ನೋಡಿ. ಆಂಬ್ಯುಲೆನ್ಸ್ ಬಂದ್ರೆ ಪಾಸ್ ಆಗೋದು ಕಷ್ಟ, ಸ್ಕೂಲ್ ಮಕ್ಕಳು ಕರೆಕ್ಟ್ ಟೈಮ್ಗೆ ಹೋಗೋದು ಕಷ್ಟ, ಕೆಲಸಗಾರರು ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರೆ ಸಂಬಳ ಕಟ್ಟು, ಈ ರೀತಿ ನಾನಾ ರೀತಿಯ ಸಮಸ್ಯೆಗಳನ್ನ ಪ್ರತಿನಿತ್ಯ ಇಲ್ಲಿ ಎದುರಿಸ್ತಾ ಇದ್ದೀವಿ. ಇದನ್ನ ನಾವು ಮನಗಂಡು ನಾವು ಇದಕ್ಕೊಂದು ಹೋರಾಟ ಮಾಡಿ, ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗೋ ರೀತಿ ನಾವೊಂದು ಹೋರಾಟ ಮಾಡಿ ಮಲಗಿರೋಂತ ಎಲ್ಲಾ ಸಚಿವರುಗಳು ಸರ್ಕಾರಗಳನ್ನ ಬಡಿದೆಬ್ಬಿಸುವಂತ ಒಂದು ಕೆಲಸ ಮಾಡ್ಬೇಕಂತ ನಾವು ಇದನ್ನ ಅಹೋರಾತ್ರಿ ಧರಣಿ ಅಂತ ಇಟ್ಕೊಂಡಿದ್ದೀವಿ. ಈ ಅಹೋರಾತ್ರಿ ಧರಣಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ಲಿಲ್ಲ. ಒಂದು ದಿನದ ಮಟ್ಟಿಗೆ ಅದರಲ್ಲೂ ಒಂದು 2-3 ಅವರ್ ಮಾಡಿ ಮುಗಿಸಿ ಅಂತ ಹೇಳಿ ನಮ್ಗೆ ಪ್ರೆಸರ್ ಮಾಡಿದ್ರು. ಸೊ ಹಾಗಾಗಿ ಅವರು ಯಾವುದೋ ಒಂದು ಒತ್ತಡಕ್ಕೋ ರಾಜಕೀಯ ಪ್ರಭಾವಕ್ಕೋ ಒಳಗಾಗಿ ಅವ್ರು ಈ ರೀತಿ ಮಾತನಾಡಿದ್ದಾರೆ. ಆದ್ರೂ ನಮಗೆ ಒಂದು ಪರೋಕ್ಷವಾಗಿ ಒಂದು ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಒಂದು ಹೋರಾಟ ಇಟ್ಕೊಂಡ್ವಿ. ಆ ಹೋರಾಟಕ್ಕೆ ಅವರೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ, ನಾವು ಇಲ್ಲಿ ಬರೋದಕ್ಕಿಂತ ಮುಂಚೆನೆ ಸುಮಾರು ಒಂದು 50-100 ಜನ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಬಂದು ಕುಂತ್ಕೊಂಡಿದ್ದಾರೆ. ಇವತ್ತು ನಮ್ಮ ಒಂದು ಹೋರಾಟಗಾರರು ಕೆಲವರು ಬಂದು ಆ ಪೊಲೀಸರನ್ನು ನೋಡಿ ವಾಪಸ್ ಹೋಗಿರೋಂತ ಒಂದು ಇದು ಆಗಿದೆ. ಇವತ್ತು ಸುಮಾರು ಒಂದು 200-300 ಜನದ ಮೇಲೆ ಒಂದು ಸೇರುವಂತಹ ಒಂದು ನಿರೀಕ್ಷೆ ಇತ್ತು. ಅದನ್ನ ಪೊಲೀಸ್ ಸಿಬ್ಬಂದಿಗಳನ್ನ ನೋಡಿ ಇವತ್ತು ಸ್ವಲ್ಪ ಹಿಂಜರಿದಿದ್ದಾರೆ. ಈಗ ನಾವ್ ಹೇಳೋದೇನಂದ್ರೆ, ಇವತ್ತು ಇದಕ್ಕೆ 100 ಕೋಟಿ ಇದು ಸ್ಯಾಂಕ್ಷನ್ ಆಗಿದೆ. 100 ಕೋಟಿನಲ್ಲಿ 46 ಕೋಟಿ ನಮ್ಮ ಕೇಂದ್ರ ಸರ್ಕಾರ, 36 ಕೋಟಿ ಬಂದ್ಬಿಟ್ಟು ನಮ್ಮ ರಸ್ತೆ ನ್ಯಾಷನಲ್ ಹೈವೇ ಅಥಾರಿಟಿ ಏನಿದೆ, ನ್ಯಾಷನಲ್ ಹೈವೇ ಅಥಾರಿಟಿ, ಮತ್ತೆ ಸಣ್ಣ ನೀರಾವರಿ ಇಲಾಖೆ 18 ಕೋಟಿ ಸ್ಯಾಂಕ್ಷನ್ ಆಗಿದೆ. ನಾನು ಇಲ್ಲಿ ನಮಗೆ ಒಂದು ಸಮಸ್ಯೆ ಏನು ಕಾಣ್ತಾ ಇದೆ ಅಂದ್ರೆ, ನಾವು ಹೋರಾಟ ಮಾಡ್ಬೇಕಂದ ನಮಗೆ ಹೇಳಿದ್ದು, ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸಂತ ದೊಡ್ಡ ಪೈಪ್ ಲೈನ್ ಏನಿದೆ, ಆ ಪೈಪ್ ಲೈನ್ ಹೋಗಿದೆ. ಹಾಗಾಗಿ ಇದು ತಡ ಆಗ್ತಿದೆ. ಇದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕು, ಇಲ್ಲ ಬೇರೆ ಕಡೆ ನಾವು ಬ್ರಿಡ್ಜ್ಗೆ ಪ್ಲಾನಿಂಗ್ ಮಾಡ್ಬೇಕು ಅಂತ. ಇವತ್ತು ಒಂದು ರೈಲ್ವೆ ಗೇಟ್ ಅಲ್ಲಿದೆ ಅಂದ್ಮೇಲೆ ಇವತ್ತೆಲ್ಲ ನಾಳೆ ಅಲ್ಲಿ ಒಂದು ಬ್ರಿಡ್ಜ್ ಅಥವಾ ಅಂಡರ್ ಪಾಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿದ್ದು ಈ ಸಣ್ಣ ನೀರಾವರಿ ಇಲಾಖೆಯವರು ಬ್ರಿಡ್ಜ್ಗೆ 18 ಕೋಟಿ ಸ್ಯಾಂಕ್ಷನ್ ಮಾಡಿದ್ರು ಸಹ ಈ ಪೈಪ್ ಲೈನ್ ಹಾಕೋದಿಕ್ಕೆ ಯಾಕೆ ಅವಕಾಶ ಕೊಟ್ಟರು? ಯಾವ ರೀತಿ ಅವೈಜ್ಞಾನಿಕ ರೀತಿನಲ್ಲಿ ಆ ಪೈಪ್ ಲೈನ್ ಅಳವಡಿಸಿದ. ಆ ಅವೈಜ್ಞಾನಿಕ ಪೈಪ್ ಲೈನ್ ಅಳವಡಿಸಿರೋದ್ರಿಂದ ಇವತ್ತು ಸುಮಾರು ಒಂದು 65-70 ಕೋಟಿ ಸರ್ಕಾರಕ್ಕೆ ನಷ್ಟ ಆಗೋ ರೀತಿನಲ್ಲಿ ಆಗ್ತಾ ಇದೆ. ಈ ನಷ್ಟನ ಯಾರು ತುಂಬ್ತಾರೆ? ಯಾರ ಮನೆ ಆಸ್ತಿ ಅದು? ಅವ್ರಿಗೆ ಗೊತ್ತಿತ್ತಲ್ಲ, ವೈಜ್ಞಾನಿಕವಾಗಿ ಇಲ್ಲಿ ಏನಾದ್ರು ಒಂದು ಬರುತ್ತೆ ಅಂತ ಗೊತ್ತಿದ್ರು ಯಾಕೆ ಮಾಡಿದ್ದಾರೆ? ಈ ಒಂದು ಭ್ರಷ್ಟಾಚಾರನ ಯಾರು ಕೇಳೋದು? ಇವರು ಮಾಡಿರೋ ಒಂದು ಸಣ್ಣ ತಪ್ಪುಗಳಿಗೆ, ಇವರ ಒಂದು ಭ್ರಷ್ಟಾಚಾರಗಳಿಗೆ ಇವತ್ತು ಜನಸಾಮಾನ್ಯರು ಪ್ರತಿನಿತ್ಯ ಇಲ್ಲಿ ಸಾಯ ಅಂತ ಪರಿಸ್ಥಿತಿ, ನರಕ ಅನುಭವಿಸುವ ಸ್ಥಿತಿ ಉಂಟಾಗಿದೆ. ಹಾಗಾಗಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಆಗ್ಲೇಬೇಕು ಅನ್ನೋ ಒಂದು ಆಟದಲ್ಲಿ ನಾವು ಕುಂತಿದ್ದೀವಿ. ಇವತ್ತೊಂದು ಶಾಂತಿ ಹೋರಾಟ ಆಗಿದೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಕ್ರಮ ಮತ್ತು ವ್ಯವಸ್ಥೆಗಳನ್ನ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಯಾವ ಒಂದು ಪಕ್ಷದ ನಾವು ಗುಲಾಮರಲ್ಲ, ಅವ್ರಿಗೆ ತಿರುಗಿ ಬಿಡುವಂತ ಕೆಲಸ ಮಾಡ್ತೀವಿ.
ಅವರ ಒಂದು ಅವ್ಯವಹಾರಗಳು ಏನ್ ನಡೆದಿದ್ದಾವೆ ಅವರ ಒಂದು ಕಾಲಾವಧಿಯಲ್ಲಿ ಅದನ್ನೆಲ್ಲ ಬಯಲಿಗೆಳೆಯುವಂತ ಕೆಲಸಗಳನ್ನ ಮಾಡ್ತೀವಿ. ಹಾಗೆ ನಾವು ಕೇಳೋದಿಷ್ಟೇ, ಯಾರು ಏನ್ ಮಾಡಿದಾರೋ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಮಗ್ ಬೇಕಾಗಿರೋದು ಇಲ್ಲಿ ಈ ಕ್ಷೇತ್ರದ ಹಿತದೃಷ್ಟಿ ಅಂತ ನಮ್ಮ ಶಾಸಕರು ಏನ್ ಹೇಳ್ತಾರೆ, ಆ ಒಂದು ಜನಪ್ರಿಯ ಶಾಸಕರು, ವಿದ್ಯಾವಂತರು, ಮುಂದಿನ ಆಲೋಚನೆನ ಮಾಡುವಂತಹ ಒಬ್ಬ ವ್ಯಕ್ತಿತ್ವ ಇರುವಂತಹ ಒಬ್ಬ ಯುವ ನಾಯಕ ಈ ಒಂದು ಸೇತುವೆನ 2 ವರ್ಷಗಳಿಂದ ಆರಂಭ ಮಾಡದೇ ಇರೋದು ಒಂದು ಬೇಸರದ ಸಂಗತಿ ಅಂತಾನೆ ಹೇಳ್ತೀವಿ. ಹಾಗಾಗಿ ನೇರವಾಗಿ ನಾವು ಶರತ್ ಬಚ್ಚೇಗೌಡರಿಗೆ ಹೇಳೋದಿಷ್ಟೇನೆ, ಈ ಒಂದು ಕೊರಳೂರಿನ ಒಂದು ರೈಲ್ವೆ ಗೇಟ್ ಏನಿದೆ ಆ ಸಮಸ್ಯೆನ ಶೀಘ್ರವಾಗಿ ಬಗೆಹರಿಸಬೇಕು. ಆ ಬಗೆಹರಿಸಿ ನಮ್ಮ ಒಂದು ಜನಗಳ ಒಂದು ಕಷ್ಟ ಏನಿದೆ, ನರಕ, ಅದನ್ನ ತಪ್ಪಿಸ್ಬೇಕು. ಒಂದು ಸುಗಮ ಸಂಚಾರಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾವು ಈ ಮೂಲಕ ಅವರಿಗೆ ನಾವು ಒತ್ತಡ ಹಾಕ್ತಾ ಇದೀವಿ. ಅವ್ರು ಈ ಸ್ಥಳಕ್ಕೂ ಬರ್ಬೇಕಾಗಿತ್ತು, ಬಂದಿಲ್ಲ. ಹಾಗಾಗಿ ಇದು ಹೋರಾಟನೆಲ್ಲ ಅವ್ರು ನೋಡ್ತಿರ್ತಾರೆ. ನೋಡಿ ಇದ್ರ ಕಡೆ ಅವ್ರಿಗೆ ಹೆಚ್ಚಿನ ಒಂದು ಗಮನ ಕೊಟ್ಟು ಇದು ಒಂದು ಕಾಳಜಿ ತಗೊಂಡು ಇದನ್ನ ಆದಷ್ಟು ಬೇಗ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ನಾವು ಈ ಒಂದು ಮನವಿಯನ್ನು ಅವರು ತಲುಪುವ ರೀತಿಯಲ್ಲಿ ನಿಮ್ಮ ಮೂಲಕ ನಾವು ಹೇಳ್ತಾ ಇದೀವಿ.